ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವರು ಕೊಡುವಂಥ 2,000 ರೂಪಾಯಿ ಗೃಹಲಕ್ಷ್ಮಿ ಮತ್ತು 200 ಯೂನಿಟ್ ವಿದ್ಯುತ್ಕಾಗಿ ಏನಪ್ಪ ಅಂದ್ರೆ ಎಲ್ಲರೂ ಪರಿಷ್ಕರಣೆ ಮಾಡಕತ್ತಾರ. ಅಂದ್ರೆ ಯಾರು ಸತ್ತವರು, ಯಾರು ಇದ್ದವರು, ಯಾರು ತೆರಿಗೆ ತುಂಬ್ತಾರೆ, ಯಾರು ಬೇರೆ ರಾಜ್ಯದಿಂದ ಬಂದವರು, ಇಷ್ಟೆಲ್ಲ ಏನಪ್ಪ ಅಂದ್ರೆ ಇವರು ಯೋಚನೆ ಮಾಡಕತ್ತಾರೆ. ಆದ್ರೆ ದೇಶದ ಭದ್ರತೆಗಾಗಿ, ದೇಶದ ಮುಂದಿನ ಪೀಳಿಗೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾರು ನಕಲಿ ಮತದಾರದಾರೋ, ಯಾರು ಅಸಲಿ ಮತದಾರದಾರೋ, ಯಾರು ಬೇರೆ ದೇಶದ ಅಕ್ರಮ ನುಸುಳಿ ಬಂದವರು, ಯಾರು ಸತ್ತವ್ರದಾರೋ, ಯಾರು ಎರಡೆರಡು ಕಡೆ ಏನಪ್ಪ ಅಂದ್ರೆ ಮತದಾನವನ್ನು ಹೊಂದಿದಾರೋ ಅಂಥವ್ರನ್ನ ಡಿಲೀಟ್ ಮಾಡೋ ಸಲುವಾಗಿ SIR ಅಂತ ತಂದಾರ. ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಜಾರಿ ತಂತ. ಆದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರಿಂದ ಹಿಡ್ಕೊಂಡು ನಮ್ಮ ಕರ್ನಾಟಕ ಸಣ್ಣ ಪುಟ್ಟ ಕಾರ್ಯಕರ್ತರಿಂದರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ನವರು. ಒಂದು ತಿಳ್ಕೊರಿ ನೀವು, ದೇಶದ ಭದ್ರತೆಗಾಗಿ, ದೇಶದ ಒಂದು ಹಿತದೃಷ್ಟಿಯಿಂದಾಗಿ ನೀವು ಯಾವುದೇ ಪಕ್ಷದಿರಲಿ, ನೀವು ಯಾವುದೇ ಧರ್ಮದಿರಲಿ, ನೀವು ಯಾವ ಭಾಷೆ ಇರಲಿ, ಆದರೆ ದೇಶದ ಭದ್ರತೆಗೆ ಎಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊರಿ. ಯಾಕಪ್ಪ ಅಂದ್ರೆ ಇವತ್ತು ನೋಡಿರಿ, ಸಾಕಷ್ಟು ದೇಶದ ನಾನಾ ರಾಜ್ಯಗಳಲ್ಲಿ ಇವತ್ತೇನಪ್ಪ ಅಂದ್ರೆ ಅಕ್ರಮ ನುಸುಳುಕೋರಾರ ಅಂಥವ್ರನ್ನ ಪತ್ತೆ ಹಚ್ಚಿ ಏನಪ್ಪ ಅಂದ್ರೆ ಹೊರಗೆ ಹಾಕುವಂಥ ಕೆಲಸ ನಡೆಯುತ್ತೆ. ಅದು ಹೆಂಗೆ ಗೊತ್ತಾಗತ್ತಪ್ಪ ಅಂದ್ರೆ ಈ ಮತದಾರ ಪಟ್ಟಿ ಪರಿಷ್ಕರಣೆಯಿಂದ ಮಾತ್ರ. ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊರಿ.